ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಕೆಲವರು ಏನೇನೋ ಮಾತಾಡ್ತವ್ರೆ ಇಂಡಿಯಾ ಪಾಕಿಸ್ತಾನ್ ವಾರ್ ಬಗ್ಗೆ ಹಂಗೆ ಹಿಂಗೆ ಅಂತ. ಕೆಲವು ಪಾಯಿಂಟ್ಸ್ನ ಕ್ಲಿಯರ್ ಮಾಡಿಬಿಡ್ತೀನಿ. ಒಂದು, ಇಂಡಿಯಾ ಸ್ಟಾರ್ಟೆಡ್ ದ ವಾರ್ ಅಗೇನ್ಸ್ಟ್ ಪಾಕಿಸ್ತಾನ್ ಫ್ರಮ್ ಸಿಂಧೂರ್ ಆಪರೇಷನ್ ಅಂತಾರೆ. ಏನೂ ಇಲ್ಲ. ಸಿಂಧೂರ್ ಆಪರೇಷನ್ ಮಾಡಿದ್ದೇನಕ್ಕೆ ಹೇಳಿ? ಅಲ್ಲಿ ಪಹಲ್ಗಾಮಲ್ಲಿ ನಮ್ಮನ್ನ ಪಾಪ ಇನ್ನೋಸೆಂಟ್ ಭಾರತೀಯರನ್ನ, ಇನ್ನೋಸೆಂಟ್ ಹಿಂದೂಗಳನ್ನ ಅಟ್ಯಾಕ್ ಮಾಡಿದ್ರಲ್ಲ, ಅದಕ್ಕೆ ಪ್ರತಿಕಾರವಾಗಿ ಆ್ಯಂಟಿ ಟೆರರಿಸ್ಟ್ ಆ್ಯಕ್ಷನ್ ಪ್ಲ್ಯಾನ್, ಆ್ಯಂಟಿ ಟೆರರಿಸ್ಟ್ ಆ್ಯಕ್ಟ್. ಈಗ ಜಗತ್ತಿನಾದ್ಯಂತ ಕ್ರಿಮಿಕೀಟಗಳಿರ್ತಾವಲ್ಲ, ಟೆರರಿಸ್ಟ್ಗಳು, ಅವ್ರನ್ನ ಹೊಡೆದು ಮಟ್ಟ ಹಾಕಿದ್ದಷ್ಟೇ. ಅವ್ರ ಬೇಸ್ ಕ್ಯಾಂಪ್ ಮೇಲೆ ಹುಡುಕಿ ನುಗ್ಗಿ ಹೊಡೆದಿರೋದು. ದಿಸ್ ಈಸ್ ನಾಟ್ ಆ್ಯಕ್ಟ್ ಆಫ್ ವಾರ್. ಇದು ಆ್ಯಕ್ಟ್ ಆಫ್ ವಾರ್ ಅಲ್ಲ. ಯುದ್ಧ ಶುರು ಮಾಡಿದವ್ರು ನಾವು ಇಂಡಿಯನ್ಸ್ ಅಲ್ಲ. ನಿನ್ನೆ ಮಾಡಿದ್ರಲ್ಲ ಅವಿವೇಕಿತನ, ಅದು ಪಾಕಿಸ್ತಾನ ಮಾಡ್ತಲ್ಲ ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕಾಗಿ ಸಿವಿಲಿಯನ್ಸ್ ಮೇಲೆ, ಅದು ಆ್ಯಕ್ಟ್ ಆಫ್ ವಾರು. ನಿನ್ನೆನೇ ಉತ್ತರ ಕೊಟ್ಬಿಟ್ಟಿದ್ದೀವಿ ಬಿಡಿ ನಾವು. ಭಾರತೀಯ ಸೈನಿಕರು ಸೈಲೆಂಟ್ ಮಾಡಾಕ್ಬಿಟ್ಟಿದ್ದಾರೆ ಅವ್ರನ್ನ. ಯೋಚನೆ ಮಾಡಬೇಕಾಗತ್ತೆ ಅವರು. ಹೆಂಗಪ್ಪ ನಮ್ಮ ನೂರು ಇದನ್ನು ಹೆಂಗಪ್ಪ ಹೊಡೆದು ಬಿಸಾಕಿದ್ರು ಅಂದರೆ, ಇಂಡಿಯಾಗ ತಾಕತ್ತಿದೆ ಗುರು. ಶುರು ಮಾಡಿಬಿಟ್ಟಿರೋದು ಆ್ಯಕ್ಟ್ ಆಫ್ ವಾರ್ ಈಗ ಪಾಕಿಸ್ತಾನ. ಏನಕ್ಕೆ? ನಾವೇನು ಅವ್ರು ಸಿವಿಲಿಯನ್ಸ್ನ ಸಾಯಿಸಿದ್ವಾ? ಅವ್ರ ಮಕ್ಕಳು ಟೆರರಿಸ್ಟ್ನ ಸಾಯಿಸ್ಬಿಟ್ವಲ್ಲ, ಅದಕ್ಕೆ ಮೇ ಬಿ ಇರಬೇಕು. ನಮ್ಮ ದೇಶದಲ್ಲೇ ಇಟ್ಕೊಂಡೀಗ ಪ್ರತಿಯೊಬ್ಬರು ಹಕ್ಕು ಗುರು. ನಿಜವಾದ ಭಾರತೀಯನ ಹಕ್ಕು. ಭಾರತೀಯರಂದರೆ ಎಲ್ಲ ಇನ್ಕ್ಲೂಡ್ ಆಗಿಬಿಡ್ತಾರೆ. ನಿಜವಾದ ಭಾರತೀಯರು, ಅವರ ಹಕ್ಕು ಆಪರೇಷನ್ ಸಿಂಧೂರ್ನ ಸೆಲೆಬ್ರೇಟ್ ಮಾಡೋದು. ವಿ ಓನ್ ಇಟ್, ವಿ ಹ್ಯಾವ್ ದ ರೈಟ್ ಟು ಸೆಲೆಬ್ರೇಟ್ ಇಟ್. ಕೆಲವರು ಏನಂತಾರೆ, ಈಗ ಮೊನ್ನೆ ಆಪರೇಷನ್ ಸಿಂಧೂರ್ ಮಾಡಿದ್ದಕ್ಕೆ ನೆನ್ನೆ ಪಾಕಿಸ್ತಾನ ಅಟ್ಯಾಕ್ ಮಾಡ್ತು, ಸೊ ಒಬ್ಬ ಟ್ವೀಟ್ ಮಾಡಿಬಿಟ್ಟವನೆ. ನನಗೆ ಸಿಕ್ಕಾಪಡೆ ಸರ್ಪ್ರೈಸ್ ಆಗಿದೆ ಅಂದರೆ ಇವನು ಟ್ವೀಟೇ. ಇವನು ದೇಶನ ರೆಪ್ರೆಸೆಂಟ್ ಮಾಡೋನು ಗುರು. ಎನ್ ಐ ಫಾರ್ ಎನ್ ಐ ವಿಲ್ ಮೇಕ್ ದ ವರ್ಲ್ಡ್ ಗೋ ಬ್ಲೈಂಡ್ ಅಂತೆ. ನನಗೆ ಹೆಂಗಾಗೋಯ್ತು ಅಂದರೆ, ನೀನು ಇಂಡಿಯನ್ ರೆಪ್ರೆಸೆಂಟ್ ಮಾಡಿದ್ದೆ ಗುರುವೇ, ಒಂಚೂರು ದೇಶಾಭಿಮಾನ ಇರಲಿ ಒಳಗಡೆ. ಆಮೇಲೆ ಸೀರೀಸ್ ಆಫ್ ಟ್ವೀಟ್ ಮಾಡಿಬಿಡ್ತಾನ. ಯಪ್ಪ ಇರಲಿ, ಅದೆಲ್ಲ ಬಿಡಿ, ಹಿಂಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದು, ಹಂಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದು ಅಂತ. ಅಯ್ಯೋ ತಗಡೆ. ಇರಲಿ, ನಮಗಂತೂ ಸಿಕ್ಕಾಪಡೆ ಖುಷಿ ಇದೆ ಆಪರೇಷನ್ ಸಿಂಧೂರ್ ಆಗಿದ್ದು. ಇನ್ನು ಇವ್ರು ಶುರು ಮಾಡಿರೋದಕ್ಕೆ ನಾವೇನಾನ ಎಲ್ಲ ಮೆಷರ್ಸ್ ಆಲ್ರೆಡಿ ತೊಗೊಂಡ್ಬಿಟ್ಟಿರ್ತಾರೆ ನಮ್ಮ ಸೈನಿಕರು. ಎಲ್ಲೆಲ್ಲಿಂದ ನುಗ್ಗಬೇಕು, ಎಲ್ಲೆಲ್ಲಿಂದ ಸೈಲೆಂಟ್ ಮಾಡಾಕ್ಬಿಡ್ಬೇಕು ಇವ್ರುಗಳನ್ನ ಅಂತ. ನಮ್ಮದು ಕರ್ತವ್ಯ ಇಷ್ಟೇ. ಸಿವಿಲಿಯನ್ಸ್, ಆ್ಯಸ್ ಎ ಸಿವಿಲಿಯನ್ಸ್ ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ, ಚರ್ಚ್ಗೆ ಹೋಗ್ತೀವಿ, ಮಾಸ್ಕ್ಗೆ ಹೋಗ್ತೀವಿ. ನಮ್ಮದು ಮೇಯ್ನ್ ಇಂಟೆನ್ಷನ್ ಈಗ ನಮ್ಮ ತಲೆಯಲ್ಲಿ ಇರಬೇಕೇನು ಅಂದರೆ, ಮೊದಲು ನಾವು ಸೈನಿಕರಿಗಾಗಿ ಪ್ರಾರ್ಥನೆ ಮಾಡಬೇಕು. ಅವರು ಹುಷಾರಾಗಿದ್ದರೆ, ಅವ್ರು ಸೇಫಾಗಿದ್ದರೆ ಮಾತ್ರ ನಾವಿಲ್ಲಿ ಸೇಫು. ನಾವು ನೈಟ್ ಏನೋ ನೆಮ್ಮದಿಯಾಗಿ ಒಂದು ನಿದ್ದೆ ಮಾಡ್ತೀವಿ ಅಂದರೆ ಅದೆಲ್ಲ ಅವರಿಂದಾನೇ. ಈಗ ಸದ್ಯಕ್ಕೆ ದಯವಿಟ್ಟು ಅವ್ರಿಗಾಗಿ ಬೇಡ್ಕೊಳ್ಳಿ. ಸೆಕೆಂಡ್ ಪ್ರಾರ್ಥನೆ ಬೇಕಾದ್ರೆ ನಿಮಗೋ ಇಲ್ಲ ನಿಮ್ಗೆ ಬೇಕಾದವ್ರಿಗೋ ಬೇಡ್ಕೊಳ್ಳಿ. ಮೊದಲನೇ ಪ್ರಾರ್ಥನೆ ಸೈನಿಕರಿಗಿಡಿ. ಜೈ ಹಿಂದ್. ನಮೋ ಪಾರ್ವತಿ ಪತಯೇ ಹರ ಹರ ಮಹಾದೇವ್.